ನ್ಯೂಸ್ ನಲ್ಲಿ ಮೊದಲ ಸುದ್ದಿ ನೋಡೋದಾದ್ರೆ ವಾಣಿಜ್ಯ ತೆರಿಗೆ ಇಲಾಖೆ ನೀಡ್ತಾ ಇರುವಂತ ನೋಟಿಸ್ ಸಣ್ಣ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ, ಹೈರಾಣಾಗಿದ್ದಾರೆ. ನೋ ಯುಪಿಐ ಅಭಿಯಾನವನ್ನ ಕೈಗೊಂಡಿದ್ದ ವ್ಯಾಪಾರಿಗಳು ಈಗ ನೇರವಾಗಿ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಇವತ್ತಿನಿಂದ 3 ದಿನ ಬೇಕರಿ, ಕಾಂಡಿಮೆಂಟ್ಸ್, ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಮಾರಾಟ ಮಾಡದೇ ಇರೋದಕ್ಕೆ ನಿರ್ಧರಿಸಿದ್ದಾರೆ. ಈ ಮೂಲಕ ವಾಣಿಜ್ಯ ತೆರಿಗೆ ಇಲಾಖೆ ಮತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಸಣ್ಣ ಉದ್ದಿಮೆದಾರರು ಮುಂದಾಗಿದ್ದಾರೆ. ಹಾಲಿನ ಉತ್ಪನ್ನ ವ್ಯಾಪಾರವನ್ನ ಇವತ್ತಿನಿಂದ 3 ದಿನ ನಿಲ್ಲಿಸೋದಕ್ಕೆ ವ್ಯಾಪಾರಿಗಳು ನಿರ್ಧಾರ ಮಾಡಿರೋದು. ಕಾಂಡಿಮೆಂಟ್, ಕಾಫಿ, ಟೀ ಅಂಗಡಿ ಹಾಗೂ ಸಣ್ಣ ಪುಟ್ಟ ವ್ಯಾಪಾರಿಗಳು ಈ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಕಪ್ಪು ಪಟ್ಟಿ ಧರಿಸಿ ವಾಣಿಜ್ಯ ತೆರಿಗೆ ಅಧಿಕಾರಿಗಳ ವಿರುದ್ಧ ಹೋರಾಟವನ್ನ ನಡೆಸಲಿದ್ದಾರೆ. ಜುಲೈ 25ರಂದು ಅಂಗಡಿಗಳನ್ನ ಬಂದ್ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಸೋದಕ್ಕೆ ರೆಡಿಯಾಗಿದ್ದಾರೆ. ಆದರೆ ನಂದಿನಿ ಬೂತ್ಗಳಲ್ಲಿ ಎಂದಿನಂತೆ ಹಾಲಿನ ಉತ್ಪನ್ನಗಳು ದೊರೆಯಲಿದೆ. ಸಣ್ಣ ವ್ಯಾಪಾರಿಗಳು ನಡೆಸ್ತಾ ಇರುವಂತ ಬೃಹತ್ ಪ್ರತಿಭಟನೆ ಇದು. ವಾಣಿಜ್ಯ ತೆರಿಗೆ ಇಲಾಖೆ ನೀಡ್ತಾ ಇರೋ ನೋಟಿಸ್ಗೆ ಸಣ್ಣ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಶಾಕ್ ಕೊಟ್ಟಿದೆ ವಾಣಿಜ್ಯ ತೆರಿಗೆ ಇಲಾಖೆ. ನೋ ಯುಪಿಐ ಅಭಿಯಾನವನ್ನ ಕೈಗೊಂಡಿದ್ರು ಸಣ್ಣ ವ್ಯಾಪಾರಿಗಳು. ಸಣ್ಣ ಪುಟ್ಟ ವ್ಯವಹಾರಗಳನ್ನ ನಡೆಸುವಾಗ್ಲೂ ಕೂಡ ಈಗ ಎಲ್ಲರೂ ಯುಪಿಐ ಮೇಲೆ ಡಿಪೆಂಡ್ ಇದ್ದೀವಿ. ಕೈಯಲ್ಲಿ ಒಂದು 10 ರೂಪಾಯಿನೂ ಹಿಡ್ಕೊಳ್ಳದೆ ನಾವು ಆಚೆ ಹೋಗಿ ಒಂದು ರೌಂಡ್ ಹಾಕೊಂಡು ಬರ್ತೀವಿ, ಬೇಕಾದನ್ನ ಖರೀದಿ ಮಾಡ್ಕೊಂಡು ಬರ್ತೀವಿ. ಯಾಕಂದ್ರೆ ಯುಪಿಐ ಪೇಮೆಂಟ್ ನ ಮೂಲಕ ಈಗ ಅದಕ್ಕೆ ಸಂಚಕಾರ ಬಂದಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಸಂಪರ್ಕದಲ್ಲಿದ್ದಾರೆ. ಮಮತಾ, ಸಣ್ಣ ವ್ಯಾಪಾರಿಗಳು ನಡೆಸ್ತಾ ಇರುವಂತಹ ಹೋರಾಟ ಇದು. 3 ದಿನ ಹಾಲು ಉತ್ಪನ್ನಗಳನ್ನ ಮಾರಾಟ ಮಾಡಬಾರದು ಅಂತ ನಿರ್ಧಾರ ಮಾಡಿದ್ದಾರೆ. ಹೇಗೆ ಶುರುವಾಗಿದೆ ಈ ಪ್ರತಿಭಟನೆ? ಏನ್ ಹೇಳ್ತಾ ಇದ್ದಾರೆ ವ್ಯಾಪಾರಿಗಳು? ಶ್ವೇತಾ, ಹೌದು, ಏನು ವಾಣಿಜ್ಯ ತೆರಿಗೆ ಇಲಾಖೆಯ ನೋಟಿಸ್ನಿಂದಾಗಿ ಈಗಾಗಲೇ ಸಣ್ಣ ಪುಟ್ಟ ವ್ಯಾಪಾರಿಗಳು ನಲಗಿ ಹೋಗಿದ್ದಾರೆ. ಕಳೆದ ಹಲವಾರು ದಿನಗಳಿಂದಲೂ ಕೂಡ ಬರ್ತಾ ಇರುವಂತಹ ಏನು ನೋಟಿಸ್ ಅನ್ನ ನೋಡಿ ನಿದ್ದೆ ಕೆಡಿಸ್ಕೊಂಡಿದ್ದಾರೆ. ಸದ್ಯಕ್ಕೆ ಈಗ ಇವತ್ತಿನಿಂದ 3 ದಿನಗಳ ಕಾಲ ಬೇಕರಿ, ಕಾಂಡಿಮೆಂಟ್ಸ್ ಸೇರಿದಂತೆ ಸಣ್ಣ ಪುಟ್ಟ ವ್ಯಾಪಾರಿಗಳು ತಮ್ಮ ಅಂಗಡಿಗಳಲ್ಲಿ ಹಾಲು ಮತ್ತೆ ಹಾಲಿನ ಉತ್ಪನ್ನಗಳನ್ನ ಮಾರಾಟ ಮಾಡದೇ ಇರೋದಕ್ಕೆ ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಇಂದಿನಿಂದ 3 ದಿನ ಅಂದ್ರೆ ಇಂದು, ನಾಳೆ ಮತ್ತೆ ನಾಡಿದ್ದು 25ನೇ ತಾರೀಕಿಗೆ ಉಗ್ರ ಮಟ್ಟದಲ್ಲಿ ಹೋರಾಟವನ್ನು ಮಾಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿರುವಂತದ್ದು. ನಮ್ಮ ಜೊತೆಗೆ ಏನು ಹೋರಾಟ ಮಾಡ್ತಾ ಇರುವವರು ಕೂಡ ಇದ್ದಾರೆ. ಸರ್, ಇವತ್ತಿನಿಂದ ಯಾವ ರೀತಿ ಹೋರಾಟ ಇರುತ್ತೆ ಅಂತ? ಮೇಡಮ್, ಇವತ್ತಿಂದ ನಾವು ಮೊದಲನೇ ಹಂತವಾಗಿ ಈ ಒಂದು ಹಾಲು ಉತ್ಪನ್ನ ಏನಿದೆ ಅದನ್ನ ನಾವು ಬಹಿಷ್ಕಾರ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ನಂದಿನಿ ಹಾಲನ್ನ ಎಲ್ಲ ನಮ್ಮ ಸಣ್ಣ ಪುಟ್ಟ ಅಂಗಡಿ ಮತ್ತೆ ಬೇಕರಿ, ಕಾಂಡಿಮೆಂಟ್ಸ್ ಅವರು ಟೀ ಮತ್ತೆ ಕಾಫಿ ಇದಕ್ಕೆ ಮಾರಾಟ ಮಾಡ್ತಾರೆ. ಹಾಗೂ ಹಾಲುಗಳನ್ನು, ಮೊಸರುಗಳನ್ನು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಇದರಿಂದ ಸರ್ಕಾರಕ್ಕೆ ಒಂದು ದಿನಕ್ಕೆ ಲಕ್ಷಾಂತರ ಲೀಟರ್ ಹಾಲು ಮತ್ತು ಮೊಸರುಗಳು ವ್ಯಾಪಾರ ಆಗ್ತಾ ಇದೆ. ಆದರೆ ಅವರಿಗೆ ಗೊತ್ತಿಲ್ಲ. ಅವರಿಗೆ ಇವತ್ತು ಸರ್ಕಾರದ ದೃಷ್ಟಿ ಇರೋದು ಏನಿದ್ರು ಇವತ್ತು ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಸು ಇಂಥ ಕಡೆ ಮಾತ್ರ ಅವರಿಗೆ ಆದಾಯ ಬರ್ತಾ ಇದೆ ನಮಗೆ ಅನ್ನೋದೊಂದು ಅವರ ಮನಸ್ಸಲ್ಲಿದೆ. ಇವತ್ತು ಸಣ್ಣ ಪುಟ್ಟ ವ್ಯಾಪಾರಿಗಳು ಏನಿದ್ದಾರೆ ಅವರು ಅನುಭವಿಸುವಂಥ ನೋವುಗಳು ಗೊತ್ತಾಗ್ತಾ ಇಲ್ಲ ಅವರಿಗೆ. ಇದನ್ನ ನಾವು ಬಿಸಿ ಮುಟ್ಟಿಸಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇವತ್ತು ಮೊದಲನೇದಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡೋದನ್ನ ಎಲ್ಲ ಅಂಗಡಿಯರು ಕೂಡ ಬಹಿಷ್ಕಾರ ಮಾಡಿದ್ದಾರೆ. ಇದು ಒಂದು ಮೊದಲನೇ ಇದು. ಜೊತೆಗೆ ನಾವು ಒಂದು ಕಪ್ಪು ಪಟ್ಟಿಗಳನ್ನು ಕಟ್ಟಿಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಎಲ್ಲ ಅಂಗಡಿಯರು ಕೂಡ ಇವತ್ತು ಬೆಳಗ್ಗೆಯಿಂದನೂ ನಾನು ಕೂಡ ತುಂಬ ಕಡೆ ನಾನು ನೋಡ್ಕೊಂಡು ಬಂದೆ. ಎಲ್ಲರೂ ಕೂಡ ಕಪ್ಪು ಪಟ್ಟಿನ ಕಟ್ಕೊಂಡು ಬರೀ ಬ್ಲ್ಯಾಕ್ ಟೀ, ಲೆಮನ್ ಟೀ ಈ ಥರ ಒಂದು ಟೀಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಜೊತೆಗೆ ಇವತ್ತು ಮತ್ತೆ ನಾಳೆ ನಾವು ಈ ಒಂದು ರೀತಿಯ ಪ್ರತಿಭಟನೆ ಮಾಡಿ ನಾಡಿದ್ದು ಎಲ್ಲರೂ ಕೂಡ ಯಾರು ಇವತ್ತು ಸಣ್ಣ ಪುಟ್ಟ ಅಂಗಡಿಯರಿದ್ದಾರೆ ಯಾರು ಕೂಡ ಇವತ್ತು ಸಂತೋಷವಾಗಿ ವ್ಯಾಪಾರ ಮಾಡೋಂಥ ಪರಿಸ್ಥಿತಿಲಿಲ್ಲ. ಯಾಕಂದರೆ ನೋಡಿ, ನಾವೀಗ ಸುಮಾರು ದಿನದಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆದರೆ ಸರ್ಕಾರ ಇದುವರೆಗೂ ಒಂದು ಕರೆದು ಅವರನ್ನು ಮಾತಾಡೋಣ, ಈ ಕಷ್ಟದಲ್ಲಿದ್ದಾರೆ, ಇವತ್ತು ಇವ್ರು ಯಾರು ಓಟ್ ಆಗ್ತಾ ಇಲ್ವಾ ಇವರಿಗೆ, ಜನಗಳಿಗೆ ಇವತ್ತು ಒಂದು ತಿಳ್ಕೋಬೇಕು. ಇವರು ಏನು ಗೆದ್ದು ಇವತ್ತು ಅಲ್ಲಿ ಅಧಿಕಾರ ಅನುಭವಿಸ್ತಾ ಇದ್ದಾರೆ, ಅವರಿಗೆಲ್ಲ ಓಟ್ ಹಾಕಿರೋರು ಇಂಥ ಸಾಮಾನ್ಯ ಜನಗಳು. ಯಾರು ದೊಡ್ಡ ಶ್ರೀಮಂತರುಗಳು ಬಂದ್ಬಿಟ್ಟು ಇವರಿಗೆ ಅವತ್ತು ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ಟು ಯಾರು ಓಟ್ ಹಾಕೋದಿಲ್ಲ, ಆಯ್ತಾ? ಅದನ್ನ ಇವ್ರು ದೃಷ್ಟಿಲಿ ಇಟ್ಕೋಬೇಕು. ಇವರು ನಮ್ಮ ಜೊತೆಗೆ ಯಾಕೆ ಹಠಕ್ಕೆ ಬಿದ್ದಿದ್ದಾರೋ ಏನೋ ಗೊತ್ತಿಲ್ಲ, ಬಟ್ ಏನೇ ಹಠಕ್ಕೆ ಬಿದ್ದರೂ ಇದು ಶತಾಯಗತಾಯ. ನಾವು 25ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಇಟ್ಟಿದ್ದೀವಿ. ಅದಕ್ಕೆ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಆ ಹೋರಾಟಕ್ಕೂ ಇವರು ಮಡಿದಿಲ್ಲ ಅಂದರೆ ನಾವು ಕಾನೂನು ಹೋರಾಟಕ್ಕೆ ಇಳಿತೀವಿ. ಕಾನೂನು ಹೋರಾಟಕ್ಕೆ ಇಳಿದ್ರೆ ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ನಮಗೆ ಹೈಕೋರ್ಟ್ ಇದೆ, ಅದಕ್ಕೆ ಹೋಗ್ತೀವಿ ನಾವು. ಇವತ್ತು ನಾವು ನಿಜವಾಗ್ಲೂ ಕಾನೂನು ಹೋರಾಟಕ್ಕೆ ಹೋದ್ವಿ ಅಂದರೆ ತುಂಬ ಜನ ಅಧಿಕಾರಿಗಳು ಮನೆ ಹೋಗ್ತಾರೆ. ಯಾಕಂದರೆ ಅವರು ಕೊಟ್ಟಿರ್ತಕ್ಕಂಥ ನೋಟಿಸ್ ಇವತ್ತು ಏನಿದೆ ಎಲ್ಲದು ಅವತ್ತು ಅವೈಜ್ಞಾನಿಕವಾಗಿದೆ.
ಏನು ನೋಡಿಲ್ಲ ಅವರು. ಇವ್ರು ಏನು ವ್ಯಾಪಾರ ಮಾಡ್ತಾ ಇದ್ದಾರೆ ಏನು ನೋಡಿಲ್ಲ. ಅವರ ಆಫೀಸಲ್ಲಿ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಪೇಟಿಎಮ್ಮು, ಗೂಗಲ್ ಪೇ, ಫೋನ್ಪೇ ಇಂಥ ಒಂದು ಕಂಪ್ನಿಗಳಿಂದ ಒಂದು ಲೀಸ್ಟನ್ನು ತರಿಸ್ಕೊಂಡಿದ್ದಾರೆ. ನಿಮ್ಮಲ್ಲಿ ಏನೇ ಟ್ರಾನ್ಸಾಕ್ಷನ್ ಆಗಿದೆ ಯಾರ್ಯಾರದು ಡೀಟೇಲ್ ಕೊಡಿ ಅಂತ ತರಿಸ್ಕೊಂಡು ಕಣ್ಣು ಮುಚ್ಚಿಕೊಂಡು ಮನಸ್ಸಿಗೆ ಬಂದಂಗೆ ನೋಟಿಸ್ಗಳು ಕೊಟ್ಟಿದ್ದಾರೆ. ಯಾಕಂದರೆ ಒಂದು 32 ಲಕ್ಷ ಟ್ರಾನ್ಸಾಕ್ಷನ್ ಮಾಡಿರೋಂಥ ವ್ಯಕ್ತಿಗೆ 1,10,10 ಲಕ್ಷ ನೀವು ಟ್ಯಾಕ್ಸ್ ಕಟ್ಟಿ ಅಂತ ಬಿಟ್ಟು ನೋಟಿಸ್ ಕಳಿಸಿದ್ದಾರೆ. ಏನಿದೆ ಇದರಲ್ಲಿ ಅರ್ಥ? ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಇದೇ ಕೆಲಸನ ಇವರು 2022ರಲ್ಲಿ 2021 ಏನು ಮುಗೀತು, 21-22 ಮುಗಿದು ಅವರ ಫೈನಾನ್ಷಿಯಲ್ ಇಯರ್ ಮುಗಿದಾಗ ಅವತ್ತೇ ಕೂತ್ಕೊಂಡು ಈ ಕೆಲಸ ಮಾಡಬೇಕಿತ್ತು. ಇವತ್ತು ಕೆಲವರಿಗೆ ಕಳಿಸ್ತಾ ಇದ್ದಾರೆ. ನಮ್ಮ ಪ್ರತಿಭಟನೆ ಕಾವು ಈ ಒಂದು ಬಿಸಿ ಮುಟ್ಟಿದ ನಂತರ ಇವಾಗ ಏನು ಕಳಿಸ್ತಾ ಇದ್ದಾರೆ ಅಂದರೆ, ಬನ್ನಿ ನಾವು ಕಾರ್ಯಾಗಾರ ಮಾಡ್ತೀವಿ, ನೀವೇನು ಕೊಡೋದು ಬೇಡ, ನೀವೇನು ಮಾಡೋದು ಬೇಡ, ಡೀಟೇಲ್ ಕೊಡಿ ಅಂತ ಇದ್ದಾರೆ. ಬಟ್ ಡೀಟೇಲ್ ಕೊಟ್ಟವರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರ ಅಂಗಡಿಗಳಿಗೆ ಹೋಗ್ಬಿಟ್ಟು ಕೂತ್ಕೊಂಡು ವ್ಯಾಪಾರನ ನೋಡ್ತಾ ಇದ್ದಾರೆ ಅವರು. ಓಕೆ ಶ್ವೇತಾ, ಅಂದ್ರೆ ವ್ಯಾಪಾರ ಕೂಡ ಅಂದ್ರೆ ಕಪ್ಪು ಪಟ್ಟಿಯನ್ನ ಧರಿಸಿ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಹೇಳ್ದ ಹಾಗೇನೆ ಹಾಲಿನ ಉತ್ಪನ್ನಗಳು, ಹಾಲಿನ ಯಾವುದೇ ರೀತಿಯ ವ್ಯಾಪಾರವನ್ನ ಅಂದ್ರೆ ಹಾಲಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಲ್ಲೂ ಕೂಡ ವ್ಯಾಪಾರವನ್ನ ಮಾಡ್ತಾ ಇಲ್ಲ. ಅದು ಕಾಂಡಿಮೆಂಟ್ಸ್ ಬೇಕರಿಗಳಲ್ಲಿ ಇಂದಿನಿಂದ 3 ದಿನ ಈ ರೀತಿ ವ್ಯಾಪಾರ ಮಾಡುವ ಮೂಲಕ ಪ್ರತಿಭಟನೆಯನ್ನ ಬಿಸಿಯನ್ನ ಸರ್ಕಾರಕ್ಕೆ ಮುಟ್ಟಿಸಲಿಕ್ಕೆ ಅಂತೇಳಿ ಈಗಾಗಲೇ ನಿರ್ಧಾರ ಮಾಡಿರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಮಮತಾ, ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.